ಹಲೋ ಫ್ರೆಂಡ್ಸ್, ನಾನು ಸ್ಟವ್ ಹಚ್ಚಿ ಪಾತ್ರೆ ಇಟ್ಟು ನೋಡಿ ಈ ಒಣ ಮೀನನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್, ಇದು ಒಳ್ಳೆ ಸೂಪರ್ ಇದೆ. ಇದು ಒಂಚೂರು ಕಲ್ಲು ಮಣ್ಣು ಏನು ಸಹ ಇಲ್ಲ. ಚೆನ್ನಾಗಿ ಕ್ಲೀನ್ ಮಾಡಿ ಇದನ್ನು ನೋಡಿ ಹುರ್ಕೋತಾ ಇದ್ದೀನಿ. ಇದು ತುಂಬ ಸೂಪರಾಗಿರುತ್ತೆ ಫ್ರೆಂಡ್ಸ್. ಇದು ನಾನು ಶ್ರೀಲಂಕಾದಲ್ಲಿ ಕಲ್ತ್ಕೊಂಡಿರುವಂತಹ ಒಣ ಮೀನಿನ ಪಲ್ಯ. ಇದನ್ನು ಪಲ್ಯ ಅಂತ ಸೈಡ್ಸ್ ಎಲ್ಲ ಐಫೈ ಹೋಟೆಲ್ಗಳಲ್ಲೂ ಸಹ ಸೈಡ್ಸ್ ಹಾಕ್ಕೊಡ್ತಾರೆ. ಚೆನ್ನಾಗಿದೆ. ಫಸ್ಟ್ ಡೇ ನಾನು ನೋಡಿದಾಗ ಅಯ್ಯಪ್ಪತ್ತು ಈ ಥರ ಮಾಡ್ಕೊಂಡು ತಿಂತಾರಲ್ಲಪ್ಪ ಇವರು ಅಂತಿದ್ದೆ. ಒಂಚೂರು ತಗೊಂಡು ತಿಂದು ನೋಡಿದೆ, ತುಂಬ ಟೇಸ್ಟಿಯಾಗಿತ್ತು. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ಎಂಜಾಯ್ ಮಾಡಿ, ಖುಷಿ ಪಡಿ. ಇದರಲ್ಲಿ ಡಿ ವಿಟಮಿನ್ ತುಂಬ ಇರುತ್ತೆ ಮತ್ತು ಮೂಳೆಗಳು ನೋವು ಬರೋದಿಲ್ಲ. ಇದು ನಿಜವಾಗಿಯೂ ಸಹ ಹೇಳ್ತಿರೋದು ನಾನು. ನನಗೆ ಒಂದು ಸರಿ ಚಿಕನ್ ಗುನ್ಯಾಗಿ ಮಂಡಿ ಎಲ್ಲ ಹಿಡ್ಕೊಬಿಟ್ಟಿತ್ತು, ಕೀಲುಗಳು ನೋವಾಗ್ತಿತ್ತು. ಆಗ ನಾನು ಕಾಲಿಡೋಕ್ಕೇ ಅಳ್ತಾ ಇದ್ದೆ, ಕಾಲಿಡೋಕ್ಕೆ. ಆಗ ಒಬ್ಬರು ವಾಕಿಂಗ್ ಮಾಡುವಾಗ ಹೇಳಿದರು, ರೀ ಹಿಂಗೆ ಒಣ ಮೀನು ತಿನ್ನಿರಿ ಹೊಟ್ಟೋಗುತ್ತೆ, ನಾನು ಮಾಡಿದೆ ಪ್ರಯೋಗ ಅಂತ. ನಾನು ಆವಾಗ ಕಂಡಿಡ್ಕೊಂಡಿದ್ದು ಇದನ್ನು. ನನಗೆ ಕ್ಯೂರ್ ಆಯಿತು, ಚೆನ್ನಾಗಾಗ್ಬಿಟ್ಟೆ ನಾನು, ಆಯಿತಾ. ಹಂಗಾಗಿ ನಿಮಗೂ ಹೇಳ್ತಾ ಇದ್ದೀನಿ, ಇದು ಸುಳ್ಳಲ್ಲ. ಇದರಲ್ಲಿ ಡಿ ವಿಟಮಿನ್ ಹೇರಳವಾಗಿದೆ, ಮೂಳೆಗಳು ನೋವು ಆಗೋದಿಲ್ಲ, ಒಳ್ಳೆಯದಾಗುತ್ತೆ. ನೀವು ಯಾವಾಗಲೂ ಸಹ ಫಿಶ್ ತಿನ್ನೋ ಹವ್ಯಾಸ ಇರೋರು ಮಾಡ್ಕೊಂಡು ತಿನ್ನಿ. ಯಾವಾಗೂ ಹಸಿ ಮೀನು ತೊಗೊಬಂದು ತಿನ್ನೋಕ್ಕಾಗಲ್ಲಲ್ವಾ, ಹಂಗಾಗಿ ಒಣ ಮೀನನ್ನ ಪ್ರಯೋಗ ಮಾಡಿ, ಚೆನ್ನಾಗಿರುತ್ತೆ. ನಂತರ ಇದ್ರ ಪಲ್ಯ ಹೇಗೆ ಮಾಡ್ತಾರೆ ತೋರಿಸ್ತೀನಿ ನೋಡಿ. ತುಂಬ ಸಿಂಪಲ್ಲು, ತುಂಬ ಇಂಗ್ರೀಡಿಯೆಂಟ್ಸ್ ಬೇಡವೇ ಬೇಡ ಇದಕ್ಕೆ. ನೋಡಿ ಮಾಡಿ ತೋರಿಸ್ತೀನಿ. ಇದರ ಚೆನ್ನಾಗಿ ಹುರ್ಕೋಬೇಕು, ಉರಿಯೋದ್ರಲ್ಲೂ ಮಾತ್ರ, ಹಸಿ ಥರ ಇರಬಾರ್ದು. ಕೆಲವರು ಫ್ರೆಂಡ್ಸ್ ಇದನ್ನ ನಾನು ನೋಡಿದ್ದೀನಿ, ಅವ್ರ ಮನೆಗೆ, ಒಬ್ಬರ ಮನೆಗೆ ಹೋಗಿದೆ, ನೆಂಟರ ಮನೆಗೆ. ಅವ್ರ ಮನೆಯಲ್ಲಿ ಹಿಂಗೆ ಉರಿತಾನೆ ಎತ್ಕೊಂಡು ತಿಂತಾಯಿದ್ರು ಅವರು. ಚೆನ್ನಾಗಿ ಹುರಿದಿರೋದನ್ನೇ ತಿಂತಾಯಿದ್ರು, ಆಯಿತಾ. ನಾನು ಅಲ್ಲಿ ನೋಡ್ಬಿಟ್ಟು ಅಂದ್ಕೊಂಡೆ, ಅಯ್ಯೋಪ್ಪ ಏನೇನು ತಿಂತಾರಲ್ಲಪ್ಪ, ನಾವು ಹಿಂಗೆ ಬೇಯಿಸ್ಕೊಂಡು ತಿನ್ನೋಕ್ಕೇ ಸೇರಲ್ಲ ಅಂತೀವಿ ಅಂತ. ನಿಜವಾಗ್ಲೂ ಒಳ್ಳೆಯದೇ, ಅವೆಲ್ಲ ಹವ್ಯಾಸಗಳು ಒಳ್ಳೆಯದೇ ಅನಿಸುತ್ತೆ ನೋಡಿ. ಪ್ರಾಣಿಗಳು ಹಸಿದೆಲ್ಲ ತಿನ್ನೋದ್ರಿಂದ ಹೆಂಗೆ ಹೆಲ್ತಿಯಾಗಿರ್ತವೆ. ನಾವು ಎಷ್ಟು ಬೇಯಿಸ್ಕೊ ತಿಂತೀವಿ ಅಷ್ಟು ರೋಗಕ್ಕೆ ತುತ್ತಾಗ್ತೀವಿ ನಾವು. ನಂತರ ನೋಡಿ, ಈಗ ರೆಡಿ ಆಯ್ತು ಇದು. ನಾನು ಇವಾಗ ಆಫ್ ಮಾಡ್ತೀನಿ ಸ್ಟವ್ನ. ನೋಡಿ ರೆಡಿ ಆಯಿತು, ಹುರಿದಿದ್ದು ರೆಡಿ ಆಯಿತು. ಮುಂದೆ ಏನು ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈಗ ಸೂಪರಾಗಿ ರೆಡಿಯಾಗಿದೆ ಇದು ಒಣ ಮೀನು ಹುರಿದಿರೋದು. ಇದನ್ನು 2-3 ಸರಿ ತೊಳ್ಕೊತೀನಿ ನಾನು ವಾಟ್ರ್ ಹಾಕಿ. ನಂತರ ಇದು ಮುಂದಿನ ಪ್ರೊಸೆಸ್ ತೋರಿಸ್ತೀನಿ. ಆಫ್ ಮಾಡ್ತೀನಿ ಸ್ಟವ್ನ. ಸ್ಟವ್ ಹಚ್ಚಿ ಪಾತ್ರೆ ಇಟ್ಟಿದ್ದೀನಿ. ಅರ್ಧ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ನೋಡಿ ಸಾಸಿವೆ ಹಾಕಿದ್ದೀನಿ. ನೋಡಿ ಅದು ಪಟಪಟ ಅಂತ ಇದೆ. ಹಸಿರು ಮೆಣಸಿನ್ಕಾಯಿ 2 ಹಾಕ್ತಾ ಇದ್ದೀನಿ. ನೋಡಿ ಅದು ಪಟಪಟ ಅಂತ ಇದೆ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ನೀವು ಎಷ್ಟು ಹಾಕ್ತೀರೋ ಅಷ್ಟು ಹಾಕ್ಬೋದು. ನಾನು ದಪ್ಪದ ಒಂದು ಹಚ್ಕೊಂಡಿದ್ದೀನಿ, 1 ಗೆಡ್ಡೆ ಈರುಳ್ಳಿನ, 1 ಗೆಡ್ಡೆನ ಹಾಕಿದ್ದೀನಿ ಸಣ್ಣ ಹಚ್ಕೊಂಡು. ಇವಾಗ ನೋಡಿ ಮೀನನ್ನು ಹುರ್ಕೊಂಡಿರೋದನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದು 2 ಸರಿ. ಅದನ್ನು ನಾನು ಇದರಲ್ಲಿ ಸೇರಿಸ್ತಾ ಇದ್ದೀನಿ.
ಇದಕ್ಕೆ ಹುಳಿ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಚಿಟಿಕೆ ಅರ್ಧ ಸ್ಪೂನ್ ಸೇರಿಸಿ, ನಾವು ಎಷ್ಟು ಮೀನು ಮಾಡ್ತೀವಿ ಅದರ ಅನುಸಾರವಾಗಿ ಖಾರದ ಪುಡಿನ ಸೇರಿಸ್ಬೇಕು. ಇವಾಗ ಅದಕ್ಕೆ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ. ಅರ್ಧ ಸ್ಪೂನ್ ಖಾರದ ಪುಡಿ ಸೇರಿಸಿದ್ದೀನಿ. ಅದಕ್ಕೆ ಒಂದು ಕಾಲು ಲೋಟಕ್ಕಿಂತ ಕಡಿಮೆ ನೀರು ಸೇರಿಸ್ತಿದ್ದೀನಿ. ಸ್ವಲ್ಪ ಹೊಂದ್ಕೊಳ್ಳಿ ಅದು ಅಂತ ಸೇರಿಸ್ತಾ ಇದ್ದೀನಿ ಅಷ್ಟೇ. ಹುಣಸೆ ರಸ ಸೇರಿಸಿದ್ದೀನಿ, ಅದೇ ಸಾಕು. ಅದ್ರ ಜೊತೆಗೆ ಇದೊಂಚೂರು ಸೇರಿಸ್ತಾ ಇದ್ದೀನಿ. ಇದನ್ನೇ ಇವಾಗ ನಾನು ನೋಡಿ 4 ನಿಮಿಷ ಸಣ್ಣೂರಿನಲ್ಲಿ ಬಿಡ್ತೀನಿ. ಇವಾಗ ಇದು ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಸೂಪರಾಗಿ ಮೀನಿನ ಪಲ್ಯ ರೆಡಿಯಾಗಿದೆ. ಇವಾಗ ಇದು ಮುಗೀತು, ನಾನು ಸ್ಟವ್ ಆಫ್ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ನಾನು ಒಣ ಮೀನಿನ ಪಲ್ಯ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ, ಹೆಲ್ತಿ ಕೂಡ. ಇದು ಸೈಡ್ಸು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದು ಸರಿ ಮಾಡಿ ಟೇಸ್ಟ್ ನೋಡಿ, ಮರೆಯಬೇಡಿ. ಹಾಗೆ ಫ್ರೆಂಡ್ಸ್, ಇದರಿಂದ ತುಂಬ ಉಪಯೋಗಗಳಿದೆ. ಇದೆಲ್ಲ ಸಹ ನಿಮಗೆ ಗೊತ್ತೇ ಇರುತ್ತೆ, ಮನೆಯಲ್ಲಿರುವ ಮಹಿಳೆಯರೆಲ್ಲರಿಗೂ ಸಹ. ಆದರೂ ಸಹ ಹೇಳ್ತಾ ಇರ್ತೀನಿ, ಇದು ವಾಸನೆ ಇರ್ಬೋದು ಅಷ್ಟೇ ಆರೋಗ್ಯಕರ. ಹಂಗಾಗಿ ಒಂದು ಸರಿ ನಿಮ್ಮ ಮಕ್ಕಳಿಗೆ ತಿನ್ನುವ ಅಭ್ಯಾಸ ಇರುವವರೆಲ್ಲರೂ ಸಹ ಮಾಡ್ಕೊತೀನಿ, ಎಂಜಾಯ್ ಮಾಡಿ, ಖುಷಿಪಡಿ. ಹಾಗೆ ಫ್ರೆಂಡ್ಸ್, ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್.